ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರೀ ಕಿಚನ್. ನಾನಿವತ್ತು ತುಂಬ ಟೇಸ್ಟಿಯಾದ, ತುಂಬ ಈಸಿಯಾದ ಮತ್ತು ಹೆಲ್ದಿಯಾದ ಒಂದು ಮೆಂತೆ ಉಂಡೆ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ಎಲ್ಲರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 1 ಕಪ್ಪು ಮೆಂತೆ ಹಾಕಿ ಅದನ್ನು ಫ್ರೈ ಮಾಡಬೇಕು. ಮೆಂತೆ ನಾನೀಗ 1 ಕಪ್ಪು ಅಳತೆದು ಇದು ಮೆಂತೆ ಉಂಡೆ ಹೇಳ್ಕೊಡ್ತಿರೋದು. ನಿಮಗೆ ಜಾಸ್ತಿ ಬೇಕಾದರೆ ಇದರಲ್ಲೇ ಡಬಲ್ ಕ್ವಾಂಟಿಟಿ ಮಾಡ್ತಾ ಹೋಗ್ಬೋದು. ಇದನ್ನು ಫ್ರೈ ಮಾಡಬೇಕು. ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಇದು ಈ ಥರ ಕೆಂಪು ಕಲರ್ ಆಗುತ್ತೆ ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಬೇಕು. ಇದು ತುಂಬ ಫಾಸ್ಟಲ್ಲಿ ಇಟ್ಕೊಂಡು ಫ್ರೈ ಮಾಡಬಾರ್ದು, ಅದು ಕಪ್ಪಾಗಿ ಹೋಗುತ್ತೆ. ಅದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು. ಇದೇ ಪ್ಯಾನಿಗೆ 1 ಕಪ್ಪು ಕುಚ್ಚಿಗೆ ಅಕ್ಕಿ, ಇದು ಗಂಜಿ ಎಲ್ಲ ಮಾಡ್ತೀವಲ್ಲ ಆ ಅಕ್ಕಿ, ಇದೇ ಕಪ್ ಅಳತೆಯಲ್ಲಿ ನಾನು ಮಾಡ್ತಾ ಇರೋದು. ಇದಕ್ಕೆ ಈ 1 ಕಪ್ಪು ಆ ಕುಚ್ಚಿಗೆ ಅಕ್ಕಿನ ಹಾಕಿ ಅದನ್ನು ಸಹ ಸ್ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಈ ಥರ ಆಗುತ್ತೆ, ಅಲ್ಲಿ ತನಕ ಅದನ್ನು ಫ್ರೈ ಮಾಡಬೇಕು. ಅದನ್ನು ಸಹ ತಣ್ಣಗಾಗೋಕ್ಕೆ ಇಡಬೇಕು. ಆಮೇಲೆ ಇದೇ ಪ್ಯಾನಿಗೆ 1 ಕಪ್ಪು ಎಳ್ಳು, ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡೂ ಮಿಕ್ಸ್ ಆಗಿತ್ತು. ನಿಮಗೆ ಯಾವ್ದು ಬೇಕಾದರೆ ತೊಗೋಬೋದು. ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ತೊಗೋಬೋದು, ಕಪ್ಪುದಿದ್ರೆ ಕಪ್ಪು ತೊಗೋಬೋದು. ತೊಗೊಂಡು ಅದನ್ನು ಸಹ ಫ್ರೈ ಮಾಡಬೇಕು. ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು. ಇದಕ್ಕೆ 1 ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, ಅದನ್ನು ಸಹ ತುರಿದು ಇಡಬೇಕು. ಇದಕ್ಕೆ 2 ಕಪ್ಪು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ, ಅದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಫ್ರೈ ಮಾಡಿ ತೆಗೆದು ತಣ್ಣಗಾಗೋಕ್ಕೆ ಇಡಬೇಕು. ಈಗ ತುರಿದಿಟ್ಟ ಒಣ ಕೊಬ್ಬರಿ ಇದು 1 ಕಪ್ ಆಗಿದೆ. ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ಇದು ಇಷ್ಟು ಆದರೆ ಸಾಕು. ಇದನ್ನು ತೆಗೆದು ತಣ್ಣಗಾಗೋಕ್ಕೆ ಇಡಬೇಕು. ಇದೇ ಪ್ಯಾನಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಗಸಗಸೆನ ಹಾಕಿ ಅದನ್ನು ಸಹ ಫ್ರೈ ಮಾಡಿ ಇಡಬೇಕು. ಪ್ಯಾನಿಗೆ ಒಂದು 200 ಗ್ರಾಮು ಆಗೋಷ್ಟು ಬೆಲ್ಲವನ್ನು ತುರಿದಿಟ್ಟಿದ್ದೀನಿ. ಈ ತುರಿದಿಟ್ಟ ಬೆಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋ ತನಕ ಅದನ್ನು ಮಿಕ್ಸ್ ಮಾಡಬೇಕು. ಬೆಲ್ಲ ಕರಗಿದ ಮೇಲೆ ಅದನ್ನು ಶೋಧಿಸ್ಕೊಂಡು ಇಟ್ಕೋಬೇಕು. ಇದರಲ್ಲಿ ಕಲ್ಲು ಕಸ ಎಲ್ಲ ಇರುತ್ತೆ, ಅದಕ್ಕೆ ಅದನ್ನು ಶೋಧಿಸ್ಕೊಂಡು ಇಟ್ಕೋಬೇಕು. ಮಿಕ್ಸಿ ಜಾರ್ ತಗೊಂಡು ನಾವು ಹುರಿದಿಟ್ಟ ಅಕ್ಕಿ ತಣ್ಣಗಾಗಿದೆ ಅದನ್ನು ಹಾಕಬೇಕು. ಮತ್ತು ಮೆಂತೆನೂ ಸಹ ತಣ್ಣಗಾಗಿದೆ, ಅದನ್ನು ಸಹ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದು ನುಣ್ಣಗಾಗಬೇಕು, ಹಾಗೆ ಪುಡಿ ಮಾಡಬೇಕು. ಇದು ಹೀಗೆ ಪುಡಿಯಾಗಿದೆ ನೋಡಿ, ಇದು ಇಷ್ಟು ಪುಡಿ ಆದರೆ ಸಾಕು. ಈಗ ನಾವು ಹುರಿದಿಟ್ಟ ಅವಲಕ್ಕಿನ ಹಾಕಿ ಒಂದು ಸತಿ ಗ್ರೈಂಡ್ ಮಾಡಬೇಕು. ಅದು ಸಹ ಇದ್ರ ಜೊತೆಗೇ ಗ್ರೈಂಡ್ ಮಾಡಬೇಕು. ಇದೆಲ್ಲ ಇಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಉಂಡೆ ಮಾಡೋಕ್ಕೆ ರೆಡಿ ಮಾಡೋಣ. ಅದಕ್ಕೆ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾವು ಕರಗಿಸಿಟ್ಟ ಬೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ತುಂಬ ಪಾಕ ಏನು ಬರಬೇಕು ಅಂತಿಲ್ಲ, ಸ್ವಲ್ಪ ಚೆನ್ನಾಗಿ ಕುದ್ರೆ ಸಾಕು. ಇದು ಚೆನ್ನಾಗಿ ಕುದ್ದು ಈ ಹದಕ್ಕೆ ಬಂದರೆ ಸಾಕು. ಇಷ್ಟು ಹದಕ್ಕೆ ಬಂದ ಮೇಲೆ ಇದಕ್ಕೆ ನಾವು ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಟ ಆ ಪುಡಿನ ಹಾಕಬೇಕು. ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಕೊಬ್ಬರಿ ತುರಿ ಮತ್ತು ಎಳ್ಳು ಮತ್ತು ಗಸಗಸೆ ಅದನ್ನೆಲ್ಲ ಹಾಕಬೇಕು. ಇದಕ್ಕೆ ಕಟ್ ಮಾಡಿಟ್ಟ ಡ್ರೈ ಫ್ರೂಟ್ಸು, ಇದರಲ್ಲಿ ಸ್ವಲ್ಪ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಗೋಡಂಬಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದು, ಮತ್ತು ಸ್ವಲ್ಪ ದ್ರಾಕ್ಷಿ ಮತ್ತು ಖರ್ಜೂರನ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನೆಲ್ಲ ಹಾಕಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಇದನ್ನು ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಹೊಂದ್ಕೊಳ್ಳುವಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹೀಗೆ ಮಿಕ್ಸ್ ಮಾಡುವಾಗ ಗ್ಯಾಸ್ ಫ್ಲೇಮ್ ಸ್ಲೋ ಅಲ್ಲಿಟ್ಟರೆ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ತುಪ್ಪ ಹಾಕಬೇಕು. ನಾನು ಒಂದು 1 ಕಪ್ ಅಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದರೆ ಹಾಕಿ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ, ಕಮ್ಮಿ ಬೇಕಾದರೆ ಕಮ್ಮಿ ಹಾಕಿ. ನಾನು 1 ಕಪ್ ಆಗುವಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ.
ನನಗೆ ಇದಕ್ಕೆ ತುಪ್ಪ ಕಮ್ಮಿ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ತುಪ್ಪ ಹಾಕಿದ್ದೀನಿ. ಇದು ತುಪ್ಪ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ಅದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಇಡಬೇಕು. ಇದು ಎಲ್ಲ ಹೀಗೆ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಫುಲ್ ತಣ್ಣಗಾದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಉಂಡೆ ನಿಮಗೆ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ದೊಡ್ಡ ಉಂಡೆ ಕಟ್ಟಿ ಇಡಬೇಕು. ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಲ್ಲೇ ಉಂಡೆ ಕಟ್ಟಬೇಕು. ಇದನ್ನು ನಾವು ಸ್ಟೋರ್ ಮಾಡಿ 1 ತಿಂಗಳು ತನಕ ಇಡ್ಬೋದು. ಇದು ಡೈಲಿ ಒಂದೊಂದು ಉಂಡೆ ತಿನ್ನಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು, ತುಂಬ ಟೇಸ್ಟಾಗಿರುತ್ತೆ. ಮೆಂತೆ ಇರೋದ್ರಿಂದ ಒಂದು ಸ್ವಲ್ಪ ಕಹಿ ಬರುತ್ತೆ, ಆದರೂ ಇದು ತುಂಬ ಟೇಸ್ಟಾಗಿರುತ್ತೆ, ತುಂಬ ಒಳ್ಳೆಯದಿದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ವಯಸ್ಸಾದವರಿಗೆ, ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದಾಗಿರುತ್ತೆ. ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.